ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸಾರಿ, ಸುಮ್ನೆ ಹೀಗೆ ವಿಡಿಯೋ ಸ್ಟಾರ್ಟ್ ಮಾಡೋಣ ಅಂತ ಮಾಡಿದೆ. ಬಟ್ ಎನಿವೇಸ್, ಇವತ್ತು ನೀವು ಥಂಬ್ನೇಲ್ ಅಲ್ಲಿ ಆಲ್ರೆಡಿ ನೋಡಿರ್ತೀರಾ ಇವತ್ತು ನಾನು ಯಾವ್ದ್ರ ಬಗ್ಗೆ ವಿಡಿಯೋ ಮಾಡ್ತಾ ಇದ್ದೀನಿ ಅಂತ. ಎಸ್, ನಾನು ಕಡಲೆಕಾಯಿ ಪರಿಷೆಯಲ್ಲಿ ಏನೇನ್ ತಗೊಂಡೆ ಅನ್ನೋದ್ರ ಬಗ್ಗೆ ಒಂದು ವಿಡಿಯೋ ಮಾಡ್ತಾ ಇದ್ದೀನಿ. ಸೊ ಕರೆಕ್ಟ್ ಆಗಿ ವೆಲ್ಕಮ್ ಮಾಡ್ಲಿಲ್ಲ. ಎಲ್ರಿಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ಏನೇನ್ ತಗೊಂಡಿದ್ದೀನಿ ಅಂದ್ರೆ ಕಡಲೆಕಾಯಿ ಪರಿಷೆಯಲ್ಲಿ ಈ ಒಂದು ಮಾಸ್ಕ್ ತಗೊಂಡಿದ್ದೀನಿ. ಇದನ್ನ ಲಾಸ್ಟ್ ಇಯರ್ ತಗೋಬೇಕು ಅಂತ ಇದ್ದೆ, ಬಟ್ ನಾನು ಅದ್ರ ಬದಲಿಗೆ ಇದನ್ನ ತಗೊಂಡ್ ಬಂದಿದ್ದೆ. ಇದು ಈ ತರದ್ ಎರಡನೇ ತಗೊಂಡಿರೋದು. ನಾನು ಮೊದಲನೇ ತಗೊಂಡಿದ್ದು ಅದೇನಾಯ್ತು ಅಂತ ಗೊತ್ತಿಲ್ಲ, ಎಲ್ಲೋ ಕಳ್ದೋಗ್ಬಿಟ್ಟಿದೆ. ಅದಕ್ಕೆ ಇದು ನಂಗೆ ತುಂಬಾ ಇಷ್ಟ, ಅದಕ್ಕೋಸ್ಕರ ಇದನ್ನ ಇನ್ನೊಂದು ತಗೊಂಡೆ. ಲಾಸ್ಟ್ ಟೈಮ್ ಏನಂದ್ರೆ ಈ ತರದ್ದು ಏನದು ಹೇರ್ ಬ್ಯಾಂಡ್ ತರ ರೋಸ್ ಇರೋಂಥದ್ದೆಲ್ಲ ತಗೊಂಡಿದ್ದೆ, ಬಟ್ ಈ ಸರಿ ನಾನು ತಗೊಳಕ್ ಹೋಗ್ಲಿಲ್ಲ. ಅದ್ರ ಜೊತೆಗೆ ಇದನ್ನ ಲಾಸ್ಟ್ ಇಯರ್ ತಗೋಬೇಕು ಅಂತ ಅನ್ಕೊಂಡಿದ್ದೆ ಅಂತ ಹೇಳಿದ್ನಲ್ಲ, ಹಾಗಾಗಿ ಇದೊಂದು ತಗೊಂಡೆ. ಪ್ರೈಸ್ ಎಲ್ಲ ನನಗೆ ನೆನಪಿಲ್ಲ. ಆಕ್ಚುಲಿ ಇದು ತುಂಬಾ ಮುಂಚೆನೆ ವಿಡಿಯೋ ಮಾಡ್ಬೇಕಿತ್ತು, ಬಟ್ ನಂಗೆ ಟೈಮ್ ಇರ್ಲಿಲ್ಲ, ಹಾಗಾಗಿ ಮಾಡಿಲ್ಲ. ಇವಾಗ ಅದು ಎಷ್ಟು ಕೊಟ್ಟಿದೆ ಅಂತ ನೆನಪಿಲ್ಲ. ಮೇ ಬಿ 100 ರೂಪೀಸ್ ಮೇಲೆ ಕೊಟ್ಟಿದ್ದೀನಿ. 150 ಅಥವಾ 120 ಏನೋ ತಗೊಂಡಿದ್ದೆ ಅನ್ಸುತ್ತೆ. ಸರಿಯಾಗಿ ನೆನಪಿಲ್ಲ ನಂಗೆ ಪ್ರೈಸ್ಗಳೆಲ್ಲ. ಆಮೇಲೆ ಇದೊಂದು ಕ್ಯೂಟ್ ಆಗಿರೋಂತ ಒಂದು ಹ್ಯಾಂಡ್ ಬ್ಯಾಗ್ ತಗೊಂಡೆ, ಪಿಂಕ್ ಕಲರ್ದು. ಸ್ವಲ್ಪ ಕಲರ್ ಡಾರ್ಕ್ ಇದೆ, ಒಂಥರ ಚೆನ್ನಾಗಿದೆ. ನನಗೆ ಜಾಸ್ತಿ ನಾನು ಸೈಡ್ ಬ್ಯಾಗ್ ತರದನ್ನ ಯೂಸ್ ಮಾಡ್ತೀನಿ. ಒಂದೇ ಒಂದು ಸೈಡ್ ಬ್ಯಾಗ್ ಇದೆ, ಅದು ಕೊಲ್ಲೂರು ಮೂಕಾಂಬಿಕೆ ಟೆಂಪಲ್ ನಾನು ತಗೊಂಡಿದ್ದು. ಅದನ್ನ ತುಂಬಾ ಜಾಸ್ತಿ ನಾನು ಯೂಸ್ ಮಾಡ್ತೀನಿ. ಅದನ್ನ ಬಿಟ್ರೆ ಬೇರೆದು ಇನ್ನೊಂದ್ 2-3 ಸೈಡ್ ಬ್ಯಾಗ್ ಗಳಿದೆ, ಬಟ್ ನಂಗೆ ತುಂಬಾ ಇಷ್ಟ ಅಂತ ಇದೊಂದು ತಗೊಂಡೆ. ಒಂಥರ ಚೆನ್ನಾಗಿ ಕಾಣಿಸ್ತು ನನಗೆ. ಇದ್ರಲ್ಲೂ ಜಾಸ್ತಿ ಸ್ಪೇಸ್ ಇದೆ, 2 ಕಂಪಾರ್ಟ್ಮೆಂಟ್ ಇದೆ. ಇದೊಂದು ಸ್ವಲ್ಪ ಇದೆ ಜಾಗ, ಇಲ್ಲೊಂದು ಸ್ವಲ್ಪ ಜಾಗ ಇದೆ. ಮೊಬೈಲು, ಕಾರ್ಡು, ಆತರ ಚಿಕ್ಕದು ಇದು ಕಾಯಿನ್ಸ್, ಆತರ ಸಣ್ಣ ಪುಟ್ಟ ವಸ್ತುಗಳನ್ನ ಹಾಕೊಂಡು ಹೋಗೋದಕ್ಕೆ ಇದು ಈಸಿ. ಅಂದ್ರೆ ಡೈಲಿ ಬ್ಯಾಗ್ಗಳೇನಾದ್ರೂ ಕ್ಯಾರಿ ಮಾಡ್ಬೇಕು ಅಂದ್ರೆ ಇದು ಯೂಸ್ ಮಾಡೋದಕ್ಕೆ ತುಂಬಾ ಕಂಫರ್ಟಬಲ್ ಆಗಿರುತ್ತೆ ಅಂತ ಇದೊಂದು ಬ್ಯಾಗ್ ತಗೊಂಡೆ. ಜೊತೆಗೆ ನಾನು ಹೇಳಿದ್ನಲ್ಲ, ಸೈಡ್ ಬ್ಯಾಗ್ ನಂಗೆ ತುಂಬಾ ಇಂಪಾರ್ಟೆಂಟ್ ಅಂತ. ಅಂದ್ರೆ ನನ್ಗೆ ಕೈಯಲ್ಲಿ ಹಿಡ್ಕೊಳ್ಳೋದು ನಂಗೆ ಇಷ್ಟ ಆಗಲ್ಲ. ಅಂದ್ರೆ ಇದು ತಗೊಂಡಿದ್ನಲ್ಲ, ಇದು ಸುಮ್ಮನೆ ಚೆನ್ನಾಗಿದೆ ಅಂತ ತಗೊಂಡೆ ಅಷ್ಟೇ. ಈ ತರ ಎಲ್ಲ ನನ್ನ ಕೈಯಲ್ಲಿ ಯಾವಾಗ್ಲೂ ಹಿಡ್ಕೊಂಡು ಹಿಂಗ್ ಓಡಾಡೋದಕ್ಕೆ ಒಂಥರ ಇಷ್ಟ ಆಗಲ್ಲ ನನಗೆ. ವೇರ್ ಮಾಡೋ ತರದ್ ಜಾಸ್ತಿ ಇಷ್ಟ ಆಗುತ್ತೆ. ಸೊ ಅದಕ್ಕೆ ಇದೊಂದು ಸೈಡ್ ಬ್ಯಾಗ್ ತಗೊಂಡೆ. ಸೈಡ್ ಬ್ಯಾಗ್ಗಳಿದೆ, ಬಟ್ ನಾನು ಜಾಸ್ತಿ ಯೂಸ್ ಮಾಡ್ತೀನಿ, ಅದಕ್ಕೋಸ್ಕರ ಇದೊಂದು ತಗೊಂಡೆ. ಇದರಲ್ಲಿ ಇಲ್ಲೊಂದು ಸ್ವಲ್ಪ ಜಾಗ ಇದೆ. ಇದು ಆಲ್ರೆಡಿ ಯೂಸ್ ಮಾಡಕ್ ನಾನು ಸ್ಟಾರ್ಟ್ ಮಾಡ್ಬಿಟ್ಟಿದ್ದೀನಿ. ಜೊತೆಗೆ ಇಲ್ಲೊಂದು ಕಂಪಾರ್ಟ್ಮೆಂಟ್ ಇದೆ ಅಂಡ್ ಹಿಂದೆ ಒಂದು ಕಂಪಾರ್ಟ್ಮೆಂಟ್ ಇದೆ. ಇದರೊಳಗಡೆ ದುಡ್ಡೆಲ್ಲ ಇಟ್ಟಿದ್ದೀನಿ, ನಾನೇ ನೋಡಿಲ್ಲ. ಕಲರ್ ಬೇರೆದಿದೆಯಾ ಅಂತ ನೋಡಿದೆ, ಬಟ್ ಇದೇ ಇರ್ಲಿ, ಸ್ವಲ್ಪ ಡಿಫ್ರೆಂಟ್ ಆಗಿದೆ ಕಲರ್. ನಾನು ಯಾವಾಗ್ಲೂ ಜಾಸ್ತಿ ರೆಡ್ ಶೇಡ್ ಅಲ್ಲಿ ತಗೊಳ್ಳೋದು, ಬ್ಲೂ ಶೇಡ್ ಅಲ್ಲಿ ತಗೊಳ್ಳೋದು, ಅಥವಾ ಗ್ರೀನ್ ಶೇಡ್ ಅಲ್ಲಿ ತಗೊಳ್ಳೋದು, ಇದೇ ತರ ಮಾಡ್ತೀನಿ. ಇದು ಸ್ವಲ್ಪ ಕಲರ್ ಡಿಫ್ರೆಂಟ್ ಆಗಿದೆ ಅಂತ ಅನಿಸ್ಬಿಟ್ಟು ಇದೊಂದು ತಗೊಂಡಿದ್ದೀನಿ. ಜೊತೆಗೆ ಇದೊಂದು ದೊಡ್ಡ ಬ್ಯಾಗ್ ತಗೊಂಡಿದ್ದೀನಿ. ಇದರಲ್ಲಿ 2 ದೊಡ್ಡ ಕಂಪಾರ್ಟ್ಮೆಂಟ್ಗಳಿದೆ ಇಲ್ಲಿ, ಅಂಡ್ ಹಿಂದೆ ಇಲ್ಲೊಂದು ಚಿಕ್ಕ ಕಂಪಾರ್ಟ್ಮೆಂಟ್ ಇದೆ. ಅಷ್ಟೇ ಸಿಂಪಲ್ ಆಗಿರೋದು ತಗೊಂಡಿದ್ದೀನಿ. ಜಾಸ್ತಿ ವರ್ಕ್ ಎಲ್ಲ ಇರೋದು ನಾನು ತಗೊಳ್ಳಲ್ಲ. ಮೊದಲೆಲ್ಲ ನಾನು ಆತರ ತಗೊಳ್ತಾ ಇದ್ದೆ, ಅಂದ್ರೆ ಜಾಸ್ತಿ ವರ್ಕ್ ಇರ್ಬೇಕಿದ್ರ ಮೇಲೆಲ್ಲ ಪಳ ಅಂತ ಹೊಳಿತಾ ಇರ್ಬೇಕು, ಆ ತರ ತಗೊಂತಾ ಇದ್ದೆ. ಬಟ್ ಇವಾಗ ಆ ತರ ತಗೊಳ್ಳೋ ಸ್ವಲ್ಪ ಕಡಿಮೆ ಮಾಡಿದೀನಿ, ಯಾಕಂದ್ರೆ ಅದೆಲ್ಲ ಬೇಗ ಕಿತ್ತೋಗ್ಬಿಡುತ್ತೆ. ಕಿತ್ತೋಗಾದ್ಮೇಲೆ ಮತ್ತೆ ಆ ಬ್ಯಾಗ್ ವೇಸ್ಟ್, ನನಗೆ ಇಷ್ಟ ಆಗೋದಿಲ್ಲ ಅದನ್ನ ಯೂಸ್ ಮಾಡೋದಕ್ಕೆ. ಅದಕ್ಕೆ ಇದೊಂದು ತಗೊಂಡಿದ್ದೀನಿ. ಬ್ಯಾಗ್ ಬೇಕಿತ್ತು. ಈ ಮನೇಲಿ ನಾನು ಯಾವ್ದು ಅಷ್ಟಾಗಿ ಬ್ಯಾಗ್ಗಳು ಇರ್ಲಿಲ್ಲ ನನಗೆ, ಅದಕ್ಕೋಸ್ಕರ ಇದೊಂದು ಇರ್ಲಿ. ಅಕಸ್ಮಾತ್ ಎಮರ್ಜೆನ್ಸಿಗೆ ಏನಾದ್ರೂ ನನಗೆ ಓಡಾಡೋದಕ್ಕೆ, ಎಲ್ಲಾದ್ರೂ ತಗೊಂಡೋಗೋದಕ್ಕೆ ಏನಾದ್ರೂ ಬೇಕು ಅಂದ್ರೆ ಬ್ಯಾಗ್ ಇರ್ಲಿಲ್ಲ, ಕವರ್ ಯೂಸ್ ಮಾಡ್ತಾ ಇದ್ದೆ. ಅದಕ್ಕೆ ಒಂದು ಬ್ಯಾಗ್ ಬೇಕು ಅಂತ ಬ್ಯಾಗ್ ತಗೊಂಡೆ. ಇದು ಅಷ್ಟೇ ಚೆನ್ನಾಗಿದೆ. ಇದ್ರ ಜೊತೆಗೆ ಆಕ್ಚುಲಿ ಈ ತರದ್ ಒಂದು ಸಣ್ಣ ಪೌಚ್ ನ ಅಟ್ಯಾಚ್ ಮಾಡ್ಕೊಡ್ತಾರೆ, ಈ ಮೊಬೈಲ್ ಎಲ್ಲ ಇಟ್ಕೊಳ್ಳೋದಕ್ಕೆ ಅಥವಾ ಏನಾದ್ರೂ ಚಿಕ್ಕ ವಸ್ತುಗಳನ್ನ ಏನಾದ್ರೂ ಇಟ್ಕೊಳ್ಳೋದಕ್ಕೆ ಅಂತ ಈ ತರದ್ ಒಂದು ಪೌಚ್ ನ ಕೊಡ್ತಾರೆ. ಇಲ್ಲೆಲ್ಲೋ ಅಟ್ಯಾಚ್ ಮಾಡಿದ್ರು ಅಥವಾ ಇಲ್ಲೆಲ್ಲೋ ಹಿಂದೆಗಡೆ ಜಿಪ್ಪಿಗೆ ಅಟ್ಯಾಚ್ ಮಾಡಿದ್ರು. ಒಂಥರ ನಂಗೆ ಇಷ್ಟ ಆಗ್ತಿರ್ಲಿಲ್ಲ ಅದು ಬ್ಯಾಗ್ ಜೊತೆಗೆ ಒಂದು ಎಕ್ಸ್ಟ್ರಾ ಇದು ಅಟ್ಯಾಚ್ ಆಗಿದ್ದು. ಅದಕ್ಕೆ ಇದನ್ನ ನಾನು ರಿಮೂವ್ ಮಾಡ್ಬಿಟ್ಟಿದ್ದೀನಿ. ಇವಾಗ ಇದ್ರೊಳಗಡೆ ನಾನು ನಂದು ಜಿಯೋ ಡಿವೈಸ್ ಅದಕ್ಕೆ ಹಾಕಿಟ್ಬಿಟ್ಟಿದ್ದೀನಿ ಇದನ್ನ. ಸೊ ಇದೇನು ಅಷ್ಟೊಂದು ನಾನು ಯೂಸ್ ಮಾಡಲ್ಲ. ಅಂದ್ರೆ ಏನಾದ್ರೂ ಮನೇಲಿ ಏನಾದ್ರೂ ವಸ್ತುಗಳು ಸಣ್ಣ ಪುಟ್ಟದ್ ಹಾಕ್ಬೇಕು ಅಂದ್ರೆ ಇದ್ರೊಳಗಡೆ ಹಾಕಿಟ್ಟಿರ್ತೀನಿ ಅಷ್ಟೇನೆ, ಬಟ್ ಬ್ಯಾಗ್ ಯೂಸ್ ಮಾಡ್ತೀನಿ.
ಅದು ಬಿಟ್ರೆ ಇದೊಂದು ಟೆಡಿ ಬೇರ್ ತಗೊಂಡೆ. ಅಂದ್ರೆ ಹುಡುಗಿರು ಇಷ್ಟಪಡ್ತಾರೆ ಟೆಡಿ ಬೇರ್, ಅದಕ್ಕೋಸ್ಕರ ಅಲ್ಲ. ಹುಡುಗಿರು ಅಂದ್ಮೇಲೆ ಜಾಸ್ತಿ ಟೆಡಿ ಬೇರ್ಗಳನ್ನ ಇಷ್ಟಪಡ್ತಾರೆ ಅಂತ ಎಲ್ಲರೂ ಹೇಳೋದು ಸಹಜ. ಬಟ್ ನನಗೇನೋ ಟೆಡಿ ಬೇರ್ ಇಷ್ಟ. ಯಾಕಂದ್ರೆ ಚಿಕ್ಕ ವಯಸ್ಸಿಂದ ನನಗೆ ಜಾಸ್ತಿ ಆಟ ಸಾಮಾನಾಗ್ಲಿ ಅಥವಾ ಟೆಡಿ ಬೇರ್ಗಳಾಗ್ಲಿ ನಮ್ಮ ಮನೇಲಿ ಕೊಡ್ಸಿರ್ಲಿಲ್ಲ. ನಮ್ಮ ಅಕ್ಕನ್ ಕೊಡ್ಸೋರು. ಅಂದ್ರೆ ಅವಳಿಗೂ ಆಟ ಸಾಮಾನು ಕೊಡ್ಸೋರು, ಟೆಡಿ ಬೇರ್ ಏನ್ ಅಷ್ಟು ಕೊಡಿಸ್ತಿರ್ಲಿಲ್ಲ. ಅವಳು ಯೂಸ್ ಮಾಡಿದ್ದನ್ನ ನಾನ್ ಮಾಡ್ತಿದ್ದೆ. ಹಂಗಾಗಿ ನಂಗೆ ಅದ್ರ ಕ್ರೇಜ್ ಸ್ವಲ್ಪ ಹೋಗೇ ಇಲ್ಲ ಇನ್ನೂನು. ಸೊ ಅದಕ್ಕೋಸ್ಕರ ಈ ತರದ್ದು ಚಿಕ್ಕ ಚಿಕ್ಕ ಟೆಡಿ ಬೇರ್ಗಳನ್ನ ತಗೊಂಡ್ತಾನೆ ಇರ್ತೀನಿ. ಇದೊಂಥರ ಚೆನ್ನಾಗಿದೆ ಅಂತ ಅನ್ನಿಸ್ತು. ಇದ್ದಿದ್ರಲ್ಲಿ ಇದೊಂಥರ ಚೆನ್ನಾಗಿತ್ತು, ಅದಕ್ಕೆ ಇದೊಂದು ತಗೊಂಡೆ. ಆಮೇಲೆ ಕಡಿಮೆ ಬೆಲೆಗೂ ಸಿಕ್ಕಿತ್ತು ಅಂತ ಅದಕ್ಕೋಸ್ಕರ ಇದೊಂದು ತಗೊಂಡಿದ್ದೆ ಅಷ್ಟೇನೆ. ಒಂಥರ ಚೆನ್ನಾಗಿದೆ. ನನ್ನ ಹತ್ರ ತುಂಬಾ ಕಡಿಮೆ, ಒಂದು 3 ಇಂದ 4 ಟೆಡಿ ಬೇರ್ಗಳಿರ್ಬೋದೇನೋ. ಇದೊಂದು ಚಿಕ್ಕ ಟೆಡಿ ಬೇರ್ ನಾನು ತಗೊಂಡಿರೋದು. ಇನ್ನೊಂದು ಒಂದು ನಾಯಿ ಮರಿ ತರ ಇರೋದಿದೆ. ಆಮೇಲೆ ಇನ್ನೂ ಒಂದು ಯಾವ್ದೋ ಒಂದು ರೆಡ್ ಕಲರ್ ಒಂದು ಚಿಕ್ಕದೊಂದು ಟೆಡಿ ಬೇರ್ ಇದೆ. ಆಮೇಲೆ ಚಿಕ್ಕ ವಯಸ್ಸಲ್ಲಿ ನನಗೆ ಇಷ್ಟು ದೊಡ್ಡದೊಂದು ಟೆಡಿ ಬೇರ್ ಇತ್ತು. ಸೊ ಅದೊಂದು ಇನ್ನೂ ಹಾಗೆ ಇದೆ, ಅದನ್ನ ಹಾಗೆ ಇಟ್ಟಿದ್ದೀನಿ. ಅದು ಇವಾಗೆಲ್ಲ ಕಿತ್ತೋಗ್ಬಿಟ್ಟಿದೆ, ಬಟ್ ಸ್ಟಿಲ್ ನಾನು ಅದನ್ನ ಮೆಮರಿಗೋಸ್ಕರ ಹಾಗೆ ಇಟ್ಟಿದ್ದೀನಿ. ಸೊ ಅದೊಂದು ಟೆಡಿ ಬೇರ್ ಇದೆ. ಅದ್ರ ಜೊತೆಗೆ ಇವಾಗ ಇದೊಂದು ಟೆಡಿ ಬೇರ್ ಇಟ್ಕೊಂಡಿದ್ದೀನಿ. ಅಂತ ಏನು ತುಂಬಾ ಸಾಫ್ಟ್ ಟೆಡಿ ಬೇರ್ ಅಲ್ಲ, ಸುಮ್ಮನೆ ಇರ್ಲಿ ಅಂತ ತಗೊಂಡಿದ್ದು ಅಷ್ಟೇನೆ. ಅಂಡ್ ಅದ್ರ ಜೊತೆಗೆ ನನಗೆ ಇದೊಂದು ಸೌಟ್ ತರ ಬೇಕಿತ್ತು. ಸೊ ಇದೊಂದು ತಗೊಂಡೆ. ಸ್ಟೀಲ್ದು ತಗೋಬೇಕು ಅಂತ ಅನ್ಕೊಂಡಿದ್ದೆ, ಬಟ್ ಸ್ಟೀಲ್ದೆಲ್ಲ ಯೂಸ್ ಮಾಡಿ ಮಾಡಿ ಬೋರ್ ಆಗಿರುತ್ತಲ್ವಾ, ಅದಕ್ಕೆ ಈ ತರದೊಂದಿರ್ಲಿ ಅಂತ ತಗೊಂಡೆ. ಚೆನ್ನಾಗಿದೆ ಇದು. ಅಂಡ್ ಕ್ಲಿಪ್ಗಳು ನನ್ನ ಹತ್ರ ಎಷ್ಟಿದ್ರು ಸಾಕಾಗೋದಿಲ್ಲ. ಎಸ್ಪೆಷಲಿ ಈ ಪ್ಲಾಸ್ಟಿಕ್ ಕ್ಲಿಪ್ಗಳು ತಗೊಂತೀವಲ್ಲ, ಅದು ಎಲ್ಲಾದ್ರೂ ಒಂದ್ ಕಡೆ ಕಳ್ದೋಗ್ತಾನೆ ಇರುತ್ತೆ. ಅದಕ್ಕೋಸ್ಕರ ಇದೊಂದು ಕ್ಲಿಪ್ ತಗೊಂಡೆ. ಇವಾಗ ಈ ತರ ದೊಡ್ಡ ದೊಡ್ಡ ಕ್ಲಿಪ್ ಸ್ವಲ್ಪ ಟ್ರೆಂಡಿಂಗ್ ಅಲ್ಲಿ ಇದೆ ಅಲ್ವಾ, ಅದಕ್ಕೋಸ್ಕರ ತಗೊಂಡಿದ್ದೀನಿ. ಆಕ್ಚುಲಿ ಇದೊಂಥರ ಒಳ್ಳೆ ಪರ್ಚೇಸ್ ನನ್ನ ಪ್ರಕಾರ. ಇವನ್ ಇದೊಂದು ಸಣ್ಣ ತಗೊಂಡಿದ್ದೀನಿ. ಅಂದ್ರೆ ನನ್ನ ಹತ್ರ ಯಾವ ಕಲರ್ ಜಾಸ್ತಿ ಇಲ್ಲ, ಅದನ್ನ ನೋಡಿ ನಾನು ಕಲರ್ ತಗೊಂಡಿದ್ದು. ಇದಾದ್ರೆ ಕೂದಲನ್ನ ಜಾಸ್ತಿ ಕೀಳೋದಿಲ್ಲ ಹಾಕೊಂಡಾಗ, ಅದಕ್ಕೋಸ್ಕರ ಸ್ವಲ್ಪ ದೊಡ್ಡ ದೊಡ್ಡ ಕ್ಲಿಪ್ ಇರ್ಲಿ ಅಂತ ನಾನು ತಗೊಂಡಿದ್ದೀನಿ. ಹುಡುಗಿಯರಿಗೆ ಎಸ್ಪೆಷಲಿ ಯಾರ ಹತ್ರನಾದ್ರೂ ಈ ತರ ದೊಡ್ಡ ದೊಡ್ಡ ಕ್ಲಿಪ್ ಇಲ್ಲ ಅಂತಂದ್ರೆ ಐ ಥಿಂಕ್ ಒಂದ್ ನೀವು ತಗೋಬೇಕು, ಚೆನ್ನಾಗಿರುತ್ತೆ ಈ ತರ ಕ್ಲಿಪ್ಗಳು ಯೂಸ್ ಮಾಡೋದಕ್ಕೆ. ಅಂಡ್ ಇದೊಂದು ಸಣ್ಣ ಕ್ಲಿಪ್ ಇರ್ಲಿ ಅಂತ ತಗೊಂಡಿದ್ದೀನಿ. ಇತ್ತು ಸುಮಾರು ಕ್ಲಿಪ್ಗಳಿತ್ತು, ಅದೆಲ್ಲೆಲ್ಲಿ ಹೋಗಿದೆ ಅಂತ ಗೊತ್ತಿಲ್ಲ. ಯೂಸ್ ಮಾಡಾದ್ಮೇಲೆ ಅದೆಲ್ಲಿ ಇಟ್ಟಿರ್ತೀನಿ ನಂಗೆ ಗೊತ್ತಿರಲ್ಲ. ಒಂದು ಮುರಿದೋಗಿರುತ್ತೆ, ಇಲ್ಲ ಕಳೆದೋಗಿರುತ್ತೆ, ಆಮೇಲೆ ಯಾವತ್ತೋ ಒಂದ್ ದಿವಸ ಸಿಗುತ್ತೆ. ಸೊ ಆತರ ಆಗಿರುತ್ತೆ. ಅದಕ್ಕೋಸ್ಕರ ಕ್ಲಿಪ್ಗಳು ಇರ್ಲಿ ಅಂತ ತಗೊಂಡ್ ಬಂದಿದ್ದೀನಿ. ಸೊ ಇದೆರಡು ಕ್ಲಿಪ್ ತಗೊಂಡೆ, ಒಂದು ಪಿಂಕ್ ಕಲರ್, ಇನ್ನೊಂದು ಯೆಲ್ಲೋ ಕಲರ್. ಜಾಸ್ತಿ ಬ್ಲಾಕ್ ಕಲರ್ ಕ್ಲಿಪ್ಗಳು ನನ್ನ ಹತ್ರ ಇದೆ, ಅದಕ್ಕೆ ಬೇರೆ ಕಲರ್ ತಗೊಂಡೆ. ಆಮೇಲೆ ಇದೊಂದು ಲೆಮನ್ ಸ್ಕ್ವೀಸರ್ ತಗೊಂಡೆ. ಬೆಳಗ್ಗೆ ಎದ್ದಿದ ತಕ್ಷಣ ನಾನು ಲೆಮನ್ ಸ್ಕ್ವೀಸ್ ಮಾಡಿ ಲೆಮನ್ ವಾಟರ್ ಕುಡಿತೀನಿ. ಸೊ ಹಾಗಾಗಿ ಇದು ಬೇಕಾಗತ್ತೆ ಅಂತ ತಗೊಂಡಿದ್ದೀನಿ. ಅಂಡ್ ಒಗ್ಗರಣೆ ಹಾಕೋದಕ್ಕೆ ಇದೊಂದು ಚಿಕ್ಕ ಪಾತ್ರೆ ತಗೊಂಡಿದ್ದೀನಿ. ನಂಗೆ ತುಂಬಾ ಇಷ್ಟ ಆಯ್ತು ಇದು. ನಾನು ಅವಾಗವಾಗ ಅಡ್ಗೆ ಮಾಡುವಾಗ ಏನಾದ್ರು ಯೂಸ್ ಮಾಡ್ತಿರ್ತೀನಲ್ವಾ, ಕೆಲವೊಂದ್ಸರಿ ಯೂಟ್ಯೂಬ್ ಅಲ್ಲಿ ಅದನ್ನ ವಿಡಿಯೋ ಕೂಡ ಮಾಡಿ ಹಾಕ್ತಿರ್ತೀನಿ. ಸೊ ಅವಾಗ ತೋರ್ಸೋದಕ್ಕೆ ಇದು ಚೆನ್ನಾಗಿರುತ್ತೆ ಅಂತ ಇದೊಂದು ತಗೊಂಡಿದ್ದೀನಿ. ಒಂದು ಬೇಜಾರಾಗಿದ್ದು ಏನಂದ್ರೆ, ಈ ತರ ಇವಾಗ ಶುಂಠಿ ಬೆಳ್ಳುಳ್ಳಿ ಎಲ್ಲ ಕುಟ್ಟೋದಕ್ಕೋಸ್ಕರ ಈ ತರದ್ದು ಒಂದು ಕಲ್ಲಿಂದು ಒಂದು ಕುಟಾಣಿ ತರ ಬರುತ್ತಲ್ಲ, ಅದನ್ನ ತಗೊಂಡ್ಬಂದಿದ್ದೆ ನಾನು. ಬಟ್ ಅದು ಕುಟ್ತಾ ಇರೋವಾಗ್ಲೇ ಹೊಡೆದೋಗ್ಬಿಡ್ತು, 2 ಭಾಗ ಆಗೋಯ್ತದು. ಸೊ ಇದೊಂದು ವೇಸ್ಟ್ ಆಯ್ತು ಇವಾಗ ತಗೊಂಡು. ಇಯರ್ ರಿಂಗ್ಸ್ ನನ್ನ ಹತ್ರ ಜಾಸ್ತಿ ಇದೆ, ಜಾಸ್ತಿ ಸ್ಟಡ್ಸ್ ತರ ಇರೋಂತ ಇಯರ್ ರಿಂಗ್ ಗಳನ್ನ ನಾನು ಜಾಸ್ತಿ ಯೂಸ್ ಮಾಡ್ತೀನಿ. ಬಟ್ ಈ ಸರಿ ಫಾರ್ ಎ ಚೇಂಜ್, ಈ ಸರಿನೂ ಅದೇ ತರ ತಗೊಳ್ಳೋಣ ಅಂತ ನಾನು ಹೋಗಿದ್ದೆ. ಯಾಕಂದ್ರೆ ನಾನು ಯೂಟ್ಯೂಬ್ ವಿಡಿಯೋಸ್ ಎಲ್ಲ ಮಾಡೋವಾಗ ಯಾವ್ದಾದ್ರು ಇಯರ್ ರಿಂಗ್ ಹುಡುಕಿದ್ರೆ ಇರೋದೇ ಇಲ್ಲ ಮನೇಲಿ, ಅದಕ್ಕೋಸ್ಕರ ತಗೊಂಡ್ ಬರೋಣ ಅಂತ ಅನ್ಕೊಂಡಿದ್ದೆ. ಬಟ್ ಚಿಕ್ಕದ್ ಸಿಗ್ಲಿಲ್ಲ ನನಗೆ. ಚಿಕ್ಕದ್ ಜಾಸ್ತಿ ಇಯರ್ ರಿಂಗ್ ಗಳೇ ಇರ್ಲಿಲ್ಲ ಈ ಸರಿ, ಎಲ್ಲ ಈ ತರ ದೊಡ್ಡ ದೊಡ್ಡ ಇಯರ್ ರಿಂಗ್ ಗಳೇ ಇತ್ತು. ಫಾರ್ ಎ ಚೇಂಜ್ ಇರ್ಲಿ ಪರವಾಗಿಲ್ಲ ನೋಡೋಣ ಅಂತ ಅಂದ್ಬಿಟ್ಟು ಈ ತರ ದೊಡ್ಡ ದೊಡ್ಡ ಇಯರ್ ರಿಂಗ್ಸ್ ತಗೊಂಡಿದ್ದೀನಿ. ಇದು ಅಷ್ಟೇನೆ, ಅಲ್ಲಿ ಕಡ್ಲೆಕಾಯಿ ಪರ್ಶಲ್ಲೇ ನಾನು ತಗೊಂಡಿದ್ದು, ನಂಗೆ ತುಂಬಾ ಇಷ್ಟ ಆಯ್ತು. ಸೊ ಅದಕ್ಕೆ ಇದೊಂದು ಇಯರ್ ರಿಂಗ್ ತಗೊಂಡೆ. ಅಂಡ್ ಜಾಸ್ತಿ ಎಲ್ಲ ಜಂಕ್ ಜ್ಯುವೆಲ್ರಿನೇ ತಗೊಂಡಿರೋದು, ಯಾಕೆಂದ್ರೆ ಈ ಸರಿ ಮಾರ್ತಾ ಇದ್ದಿದ್ದೆ ಜಾಸ್ತಿ ಆ ತರದ್ದು. ಸೊ ಹಾಗಾಗಿ ಇದೊಂದು ಇಯರ್ ರಿಂಗ್ ತಗೊಂಡೆ. ಚೆನ್ನಾಗಿದೆ, ಒಂಥರ ಮಿರರ್ ಇದೆ. ಅಂಡ್ ಇಲ್ಲಿ ಒಂದು ಬ್ಲೂ ಕಲರ್ ಫೆದರ್ ತರ ಎಲ್ಲ ಇದೆ, ಹಾಕೊಂಡಾಗ ಚೆನ್ನಾಗಿ ಕಾಣುತ್ತೆ. ಹಾಗಾಗಿ ಇದೊಂದು ಇಯರ್ ರಿಂಗ್ ತಗೊಂಡೆ.
ಅದ್ರ ಜೊತೆಗೆ ಇದೆರಡು ಇಯರಿಂಗ್ಗಳು ತಗೊಂಡೆ. ಅಯ್ಯೋ ಸಾರಿ, ಇದೊಂದು ಇಯರಿಂಗ್ ತಗೊಂಡೆ, ಇದೊಂದು ಪೇರ್ ಆಫ್ ಇಯರಿಂಗ್ ತಗೊಂಡೆ. ಹಾಕೊಂಡಾಗ ನಿಜವಾಗ್ಲೂ ಎಷ್ಟು ಗ್ರ್ಯಾಂಡ್ ಆಗಿ ಕಾಣುತ್ತೆ ಗೊತ್ತಾ. ಅಂದ್ರೆ ಗ್ರ್ಯಾಂಡ್ ಆಗಿರೋಂತ ಒಂದು ಇಯರಿಂಗ್ ಇದೆ ಸಾಕು, ಅದೆಂತ ಸಿಂಪಲ್ ಔಟ್ಫಿಟ್ ಆದ್ರೂ ತುಂಬಾ ಚೆನ್ನಾಗಿ ಕಾಣುತ್ತೆ, ಒಂದ್ ಒಳ್ಳೆ ಗ್ರ್ಯಾಂಡ್ ಲುಕ್ ಕೊಡುತ್ತೆ. ಅದಕ್ಕೋಸ್ಕರ ಇಯರಿಂಗ್ ಮೇಲೆ ಇನ್ವೆಸ್ಟ್ ಮಾಡೋದು ಒಂಥರ ಗುಡ್ ಆಪ್ಷನ್ ಅನ್ಸುತ್ತೆ. ತುಂಬಾ ಚೆನ್ನಾಗಿದೆ ಇಯರಿಂಗ್. ಇದ್ರಲ್ಲೂ ಸಹ ಒಂದು ಮಿರರ್ ಇದೆ ಅಂಡ್ ಕೆಳಗಡೆ ಗೆಜ್ಜೆಗಳು ಹಾಕಿದ್ದಾರೆ. ಇದು ಒಂಥರ ಚೆನ್ನಾಗಿದೆ ಅಂತ ಅನ್ನಿಸ್ತು, ಗ್ರ್ಯಾಂಡ್ ಆಗಿದೆ ಅಂತ ಅನ್ನಿಸ್ತು, ಅದಕ್ಕೆ ಇದೊಂದು ತಗೊಂಡೆ. ಜುಮ್ಕಿ ತರ ಇರೋಂತ ಇಯರಿಂಗ್ ಯಾವ್ದಾದ್ರು ತಗೋಬೇಕು ಅಂತ ಅನ್ಕೊಳ್ತಾ ಇದ್ದೆ, ಬಟ್ ಜುಮ್ಕಿ ಥರಾನೇ ಇದು ಒಂಥರ. ಬಟ್ ಆದ್ರೆ ಇವರು ಗೆಜ್ಜೆ ಹಾಕಿರೋದು ಒಂದು ದೊಡ್ಡದು ಒಂದು ಚಿಕ್ಕದು ಆ ತರ ಇದೆ, ಒಂಥರ ಡಿಫ್ರೆಂಟ್ ಆಗಿದೆ, ಚೆನ್ನಾಗಿದೆ. ಅದಕ್ಕೋಸ್ಕರ ಇದೊಂದು ಪೇರ್ ಇಯರಿಂಗ್ ತಗೊಂಡೆ. ಇದು ಅಷ್ಟೇ ಹಾಕೊಂಡಾಗ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಜುಮ್ಕಿ ತರದ್ದು ಇದೆ ನನ್ನ ಹತ್ರ, ಒಂದ್ 2-3 ಇದೆ, ಅದಕ್ಕೋಸ್ಕರ ಇದೊಂದು ಸ್ವಲ್ಪ ಡಿಫ್ರೆಂಟ್ ಆಗಿದೆ ಅಂತ ಇದೊಂದು ತಗೊಂಡೆ. ಅಂಡ್ ಅದ್ರ ಜೊತೆಗೆ ಇದೊಂದು ಇಯರಿಂಗ್ ತಗೊಂಡೆ. ಇದೊಂಥರ ಟ್ರಯಾಂಗಲ್ ತರ ಇದೆ ಅಂಡ್ ಇಲ್ಲೆಲ್ಲ ಗೆಜ್ಜೆಗಳಿದೆ. ಇದು ಬ್ಲ್ಯಾಕ್ ಕಲರ್ ಔಟ್ಫಿಟ್ ಮೇಲೆ ಚೆನ್ನಾಗಿರುತ್ತೆ. ಇದು ತಗೊಂಡ್ ಬಂದಿದ್ದೆ, ತಿರುಪು ಅದೆಲ್ಲೋಯ್ತೋ ಗೊತ್ತಿಲ್ಲ. ಸೊ ಇದು ಕಿತ್ತೋಗ್ಬಿಟ್ಟಿದೆ. ಕಿತ್ತೋಗಿದ್ದು ಅಂದ್ರೆ ತಿರುಪೊಂದಿಲ್ಲ ಅಷ್ಟೇನೆ, ಬೇರೆ ಯಾವ್ದಾದ್ರು ಇಯರಿಂಗ್ ಹಾಕಿ ಇದಕ್ಕೆ ಮ್ಯಾಚ್ ಮಾಡ್ಬೇಕು ಅಷ್ಟೇನೆ. ತಗೊಂಡ್ ಬಂದಿದ್ದ ಕರೆಕ್ಟ್ ಆಗಿತ್ತು, ಅದನ್ನ ಅವತ್ತೇ ನಾನು ಹಾಕೊಂಡು ಟ್ರೈ ಮಾಡ್ತಿದ್ದೆ ಹೇಗೆ ಕಾಣಿಸುತ್ತೆ ನೋಡೋಣ ಅಂತ, ಅವಾಗ ಎಲ್ಲೋ ಮಿಸ್ ಆಗಿದೆ. ಸೊ ಇದು ಒಂದು ಇಯರಿಂಗ್. ಇದು ಅಷ್ಟೇ ದೊಡ್ಡ ಇಯರಿಂಗ್ಸ್ ಚೆನ್ನಾಗಿದೆ. ಅಂಡ್ ಅದ್ರ ಜೊತೆಗೆ ಇದೊಂದು ಪೇರ್ ಇಯರಿಂಗ್ ತಗೊಂಡೆ. ಈ ಸರಿ ಜಾಸ್ತಿ ಇಯರಿಂಗ್ ಗಳ ತಗೊಂಡಿರೋದು, ಅದ್ ಬಿಟ್ಟು ಬೇರೆ ಏನು ಜಾಸ್ತಿ ತಗೊಂಡಿಲ್ಲ. ಪ್ರತಿ ಸರಿ ಆಕ್ಚುಲಿ ಇನ್ನೂ ಜಾಸ್ತಿ ಪರ್ಚೇಸ್ ಮಾಡ್ತಿದ್ದೆ, ಬಟ್ ಈ ಸರಿನೇ ನಾನು ಜಾಸ್ತಿ ಅಷ್ಟಾಗಿ ಏನೂ ತಗೊಂಡಿಲ್ಲ. ಅಂದ್ರೆ ಇಯರಿಂಗ್ ಗಳಂತೂ ನನ್ನ ಹತ್ರ ಜಾಸ್ತಿ ಇರ್ಲೇ ಇಲ್ಲ, ಡೈಲಿ ಯೂಸ್ ಮಾಡೋದಕ್ಕೆ, ಯೂಟ್ಯೂಬ್ ವಿಡಿಯೋಸ್ ಮಾಡೋದಕ್ಕೆ, ಅದಕ್ಕೆಲ್ಲ. ಸೊ ಅದಕ್ಕೆ ಇರ್ಲಿ ಅಂತ ಇಯರಿಂಗ್ ಮೇಲೆ ಮಾತ್ರ ಇನ್ವೆಸ್ಟ್ ಮಾಡಿದೀನಿ ಈ ಸರಿ ಜಾಸ್ತಿ. ಆಮೇಲೆ ಮನೇಲಿ ಏನು ಇಂಪಾರ್ಟೆಂಟ್ ನನಗೆ ಬೇಕಾಗಿತ್ತು ಅಂತ ಅನಿಸ್ತು ಅದನ್ನ ತಗೊಂಡೆ. ಆಮೇಲೆ ತುಂಬಾ ಏನು ಇಷ್ಟ ಆಯ್ತು ಅದನ್ನ ಮಾತ್ರ ತಗೊಂಡೆ, ಈ ಮಾಸ್ಕ್ ಮತ್ತೆ ಅದು ಕೊಂಬ್ ತರ ಇದ್ದಿದ್ದು ಅದೆಲ್ಲ. ಸೊ ಇದು ಅಷ್ಟೇ ಸಿಂಪಲ್ ಆಗಿದೆ, ಬಟ್ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಇದು ಅಷ್ಟೇ ತುಂಬಾ ದೊಡ್ಡ ಇಯರಿಂಗ್ ಚೆನ್ನಾಗಿದೆ. ಅದ್ರ ಜೊತೆಗೆ ನಾನು ಹೇಳಿದ್ನಲ್ಲ ನನ್ಗೊಂದು ಜುಮ್ಕಿ ತರದ್ ಬೇಕಾಗಿತ್ತು ಅಂತ, ಸೊ ಈ ತರ ಸಿಕ್ತು. ಇದೊಂದು ಇಯರಿಂಗ್ ತಗೊಂಡೆ. ಕೆಳಗಡೆ ಎಲ್ಲ ವೈಟ್ ಕಲರ್ ಮುತ್ತಿನ ತರ ಇದೆ. ಇದು ಸ್ವಲ್ಪ ಚಿಕ್ಕದೆ ಬೇರೆ ಇಯರಿಂಗ್ ಗಳಿಗೆ ಕಂಪೇರ್ ಮಾಡಿದ್ರೆ, ಸೊ ಅದಕ್ಕೆ ಇದೊಂದು ತಗೊಂಡೆ. ಓಕೆ, ಇದ್ರ ಮೇಲೆ ಇದು ಮ್ಯಾಚ್ ಆಗ್ತಿತ್ತು, ನಾನು ಇದನ್ನ ಹಾಕೊಂಡ್ಬಿಟ್ಟಿದ್ದೀನಿ. ಓಕೆ, ನಾನು ಅಷ್ಟಾಗಿ ಅಬ್ಸರ್ವ್ ಮಾಡಲಿಲ್ಲ. ಅದ್ರ ಜೊತೆಗೆ ಇದೊಂದು ಇಯರಿಂಗ್ ತಗೊಂಡೆ. ಇದೊಂದು ಇಯರಿಂಗ್ ನ ತಗೊಂಡ್ಬಿಟ್ಟಿದ್ದೆ, ಅದೇ ತುಂಬಾ ಅಂಗಡಿ ಮುಂದೆ ತುಂಬಾ ಹೊತ್ತು ನಿಂತ್ಕೊಂಡು ನಾವು ಎಷ್ಟೊಂದು ಚೂಸ್ ಮಾಡಿರ್ತೀವಿ, ಅಲ್ಲಿಂದ ಒಂದು ತಗೊಂಡ್ ಬರ್ಲಿಲ್ಲ ಅಂದ್ರೆ ಅಂಗಡಿಯವರು ಒಂಥರ ಬೇಜಾರ್ ಮಾಡ್ಕೊಂತಾರಲ್ಲ, ಆ ತರ ಒಂದು ಸಿಚುಯೇಷನ್ ಇತ್ತು. ಯಾವ್ದಾದ್ರು ಒಂದು ತಗೊಂಡ್ಬಿಡೋಣ, ಈ ಅಂಗಡಿ ಇಷ್ಟೊಂದು ನೋಡಿದೀನಿ, ಆಮೇಲೆ ಪಾಪ ಅವ್ರು ಬೇಜಾರ್ ಮಾಡ್ಕೊಂಡ್ಬಿಡ್ತಾರೆ ಅಂತ ಅನ್ಕೊಂಡು ಈ ಒಂದು ಇಯರಿಂಗ್ ನ ನಾನು ತಗೊಂಡೆ. ಮನೆಗೆ ತಗೊಂಡ್ ಬಂದ್ಮೇಲೆ ಒಂಥರ ಈಗ ತಗೊಂಡಾಗ ಸ್ಯಾಟಿಸ್ಫ್ಯಾಕ್ಷನ್ ಇರ್ಲಿಲ್ಲ. ಅಯ್ಯೋ ಯಾಕಾದ್ರೂ ತಗೊಂಡೋ, ಸುಮ್ನೆ ದುಡ್ಡು ವೇಸ್ಟ್ ಆಯ್ತು, ನಂಗೆ ಇಷ್ಟನೇ ಆಗಿಲ್ಲ, ಆತರ ಅನ್ಕೊಳ್ತಾ ಇದ್ದೆ. ಬಟ್ ಮನೆಗೆ ಬಂದು ನಾನು ಇದನ್ನ ಹಾಕೊಂಡು ಟ್ರೈ ಮಾಡಿದ್ಮೇಲೆ ನಿಜವಾಗ್ಲೂ ತುಂಬಾ ಇಷ್ಟ ಆಯ್ತು. ಇದು ನವಿಲ್ ಗರಿ ಇದೆ, ಆಮೇಲೆ ಇಲ್ಲಿ ಗೆಜ್ಜೆಗಳಿದೆ, ತುಂಬಾ ಇಷ್ಟ ಆಯ್ತು. ಹಾಕೊಂಡಾಗ ತುಂಬಾ ಚೆನ್ನಾಗಿ ಕಾಣುತ್ತೆ. ಸ್ಯಾರಿಗಳ ಮೇಲೂ ಇದನ್ನ ಹಾಕೊಳ್ಬಹುದು, ಅಷ್ಟು ಚೆನ್ನಾಗಿದೆ. ನಾನು ಅಲ್ಲಿಂದ ಬೇಜಾರ್ ಮಾಡ್ಕೊಂಡ್ ಬಂದಿದ್ದೆ, ಯಾವ್ದಾಕಾದ್ರೂ ತಗೊಂಡು ಅಂಗಡಿಯವ್ರು ಬೇಜಾರ್ ಮಾಡ್ಕೊಂತಾರೆ ಏನೋ ಒಂದೇ ಒಂದ್ ಕಾರಣಕ್ಕೋಸ್ಕರ ಇದನ್ನ ತಗೊಂಡ್ಬಂದಲ್ಲ ಅಂತ. ಬಟ್ ನಿಜವಾಗ್ಲೂ ತುಂಬಾ ಚೆನ್ನಾಗಿದೆ, ಹಾಕೊಂಡಾಗ ಸಖತ್ತಾಗಿ ಕಾಣಿಸುತ್ತೆ. ಅದ್ ಬಿಟ್ರೆ ಎಷ್ಟೊಂದ್ ಸರಗಳೆಲ್ಲ ತಗೊಳ್ತಾ ಇದ್ದೆ, ಬಟ್ ಈ ಸರಿ ನಾನು ಯಾವ್ದು ಸರನೇ ತಗೊಳದ್ ಬೇಡ ಅನ್ನೋ ತರ ಅನ್ಕೊಂಡ್ ಹೋಗಿದ್ದೆ. ಬಟ್ ಆದ್ರೂ ಇರ್ಲಿ ಅಂತ ಇದೊಂದ್ ಸರ ತಗೊಂಡೆ. ಈ ತರ ನೆಕ್ಲೆಸ್ ತರ ಕೂತ್ಕೊಳ್ಳುತ್ತೆ, ಇದೊಂದ್ ಸರ ತಗೊಂಡೆ. ಆಕ್ಚುಲಿ ಇದು ಸರ ಸಿಂಪಲ್ ಆಗಿ ಇದೆ, ಬಟ್ ಅವರು ಡಾರ್ಕ್ ಕಲರ್ ಇರುವಂತ ಮಣಿಗಳು ಯೂಸ್ ಮಾಡಿರೋದ್ರಿಂದ ಒಂಥರ ಗ್ರ್ಯಾಂಡ್ ಆಗಿ ಲುಕ್ ಕೊಡುತ್ತೆ. ಪೇರ್ ಇರುತ್ತಲ್ಲ ಆ ತರದಿದೆ, ಏನದು ಸರ, ಓಲೆ, ಆಮೇಲೆ ಏನಂತಾರೆ ಅದು ಬೈತಲೆ ಬೊಟ್ಟು, ಆ ತರ ಇರುವಂತ ಸೆಟ್ಗಳಿದೆ ನನ್ನ ಹತ್ರ. ಬಟ್ ಬರೀ ಒಂದೇ ಒಂದ್ ಸರ, ಈ ತರ ಮಣಿ ಸರಗಳು ತುಂಬಾ ಕಡಿಮೆ ನನ್ನ ಹತ್ರ ಇರೋದು, ಅದಕ್ಕೆ ಇದೊಂದು ಇರ್ಲಿ ಅಂತ ತಗೊಂಡೆ.
ಅಷ್ಟೇ. ಅದನ್ನ ಬಿಟ್ಟರೆ ನಾನು ಜಾಸ್ತಿ ಏನೋ ತಗೊಂಡಿಲ್ಲ. ಇದು ಒಂದೇ ಒಂದು ಈ ರಿಂಗ್ಗಳು ಎಷ್ಟೊಂದು ಇಟ್ಟಿರ್ತಾರಲ್ಲ, ಅದರಲ್ಲಿ ಇದೊಂದು ರಿಂಗ್ ತಗೊಂಡೆ, ಯಾಕಂದ್ರೆ ಇಲ್ಲಿ ಬಟರ್ಫ್ಲೈ ಇದೆ ಅಂತ ತಗೊಂಡಿದ್ದೆ. ಇದು ಯಾಕೆ ತಗೊಂಡೆ ಅಂತ ನನಗೆ ಗೊತ್ತಿಲ್ಲ, ಸುಮ್ಮನೆ ಬಟರ್ಫ್ಲೈ ಇದೆ ಅಂತ ತಗೊಂಡಿದ್ದೀನಿ ಅಷ್ಟೇನೆ. ಅದು ಅಷ್ಟೊಂದು ಕರೆಕ್ಟಾಗಿ ಬೆರಳಿಗೆ ಫಿಟ್ಟು ಆಗಲ್ಲ, ಅದು ಸ್ವಲ್ಪ ಟೈಟ್ ಇದೆ. ಬಟರ್ಫ್ಲೈ ಇತ್ತು ಅಂತ ತಗೊಂಡೆ ಅಷ್ಟೇನೆ. ಅಷ್ಟೇ. ಅದ್ ಬಿಟ್ರೆ ನಾನು ಏನು ಜಾಸ್ತಿ ಪರ್ಚೇಸ್ ಮಾಡಿಲ್ಲ. ಅದ್ ಬಿಟ್ರೆ ಅಲ್ಲಿನು ನಾನು ಕಡಲೆಕಾಯಿ ಪರ್ಷಲ್ ಹೇಳ್ದಂಗೆ ಬಾಂಬೆ ಮಿಠಾಯಿ ತಿಂದಿದ್ದು, ಆಮೇಲೆ ಕಾಟನ್ ಕ್ಯಾಂಡಿ ತಿಂದಿದ್ದು, ಬೇಲ್ಪುರಿ, ಆಮೇಲೆ ಸಣ್ಣ ಪುಟ್ಟದು ಜಿಲೇಬಿ, ಮೇ ಬಿ ಜಾಂಗೀರ್, ಜಿಲೇಬಿನೋ ಜಾಂಗೀರೋ ಎರಡರಲ್ಲೊಂದು ತಿಂದೆ. ಅಲ್ಲೇ ರೋಡ್ ಸೈಡಲ್ಲಿ ಏನೋ ಫುಡ್ಗಳು ಇಟ್ಟಿರ್ತಾರಲ್ಲ, ಅದರಲ್ಲಿ ಒಂದು ಎರಡು ಸ್ವಲ್ಪ ಸ್ವಲ್ಪನೇ ತಗೊಂಡು ತಿನ್ಕೊಂಡು ಜಾತ್ರೆನ ಎಂಜಾಯ್ ಮಾಡ್ಕೊಂಡು ಬಂದ್ವಿ. ಇದು ತೋರಿಸ್ತೀನಿ, ಒಂದು ಬಿಚ್ಚಿ ಇಯರಿಂಗ್ ಹೇಗೆ ಕಾಣಿಸುತ್ತೆ ಅಂತ. ಇದು ಚೆನ್ನಾಗಿದೆ, ಗ್ರ್ಯಾಂಡ್ ಆಗಿದೆ, ಫುಲ್ಲು ಗೆಜ್ಜೆ ಇದೆ. ಇಲ್ಲೂ ಕೂಡ ಗೆಜ್ಜೆ ಹಾಕಿದ್ದಾರೆ ಅಂಡ್ ಇಲ್ಲೆಲ್ಲ ಫುಲ್ಲು ಗೆಜ್ಜೆಗಳಿದೆ. ಇದು ಅಷ್ಟೇ ತುಂಬಾ ಚೆನ್ನಾಗಿದೆ. ನಾನು ಹಾಕೊಂಡಿರೋ ಬಟ್ಟೆ ಮೇಲೆ ಇವತ್ತು ಸಿಂಪಲ್ ಆಗಿರುವಂತ ಅದು ಸಣ್ಣ ಜುಮ್ಕಿ ಹಾಕೋಬೇಕಿತ್ತು. ನಾನು ಅದನ್ನ ಕರೆಕ್ಟಾಗಿ ಕಾನ್ಸಂಟ್ರೇಟ್ ಮಾಡಿ ನೋಡಿಲ್ಲ. ನನಗೆ ಈ ಒಂದು ಇಯರಿಂಗ್ ನ ಬೇಗ ಹಾಕೊಳ್ಬೇಕು ಅಂತ ಅನ್ಕೊಳ್ತಾ ಇದ್ದೆ, ಹಾಗಾಗಿ ಇದು ಬಿಟ್ಟು ಬೇರೆ ಯಾವ್ದನ್ನು ನಾನು ಅಷ್ಟು ಕಾನ್ಸಂಟ್ರೇಟ್ ಮಾಡಕ್ ಹೋಗ್ಲಿಲ್ಲ. ಸೊ ಇದನ್ನೇ ಹಾಕೊಂಡ್ಬಿಟ್ಟಿದ್ದೀನಿ. ಆಕ್ಚುಲ್ ಆಗಿ ಮ್ಯಾಚ್ ಆಗೋದು ಈ ಇಯರಿಂಗ್ ಈ ಬಟ್ಟೆಗೆ, ಬಟ್ ನಾನು ಅಷ್ಟು ಕಾನ್ಸಂಟ್ರೇಟ್ ಮಾಡಿ ನೋಡ್ಲಿಲ್ಲ. ಸೊ ಅಷ್ಟೇ, ಇಷ್ಟನ್ನು ತಗೋಬೇಕು ಅಂತ ಅನ್ಕೊಂಡು ನಾನು ಹೋಗೇ ಇರ್ಲಿಲ್ಲ. ನಾನು ಏನು ತಗೊಳ್ಳೋದೇ ಬೇಡ, ಸುಮ್ನೆ ಬೇಜಾರ್ ಕಳೆದಕ್ಕೋಸ್ಕರ ಕಡಲೆಕಾಯಿ ಪರ್ಷೆಗೆ ಹೋಗಿ ಬರೋಣ, ದೊಡ್ಡ ಗಣಪತಿ ಟೆಂಪಲ್ ಇರುತ್ತೆ, ದೇವ್ರನ್ನ ಹೋಗಿ ನೋಡ್ಕೊಂಡು ಹಂಗೆ ಬರೋಣ ಅಂತ. ನಾನು ಟೆಂಪಲ್ ಒಳಗಡೆನೂ ಹೋಗ್ಲಿಲ್ಲ ಆಕ್ಚುಲಿ ಈ ಸರಿ. ಆಚೆಯಿಂದಾನೆ ಕೈ ಮುಗಿದು ಬರೀ ಜಾತ್ರೆ ನೋಡ್ಕೊಂಡ್ ಬಂದಿದ್ದು. ಬಟ್ ಸಂಹೌ ಯಾವ್ಯಾವ್ದು ಮನೆಗೆ ಇಂಪಾರ್ಟೆಂಟ್ ಇತ್ತು ಅದನ್ನ ಮಾತ್ರ ತಗೋಬೇಕು ಅಂತ ಹೋಗಿದ್ದೆ, ಯಾಕಂದ್ರೆ ಒಂದ್ ಒಳ್ಳೆ ರೀಸನೇಬಲ್ ರೇಟ್ ಅಲ್ಲಿ ಸಿಗುತ್ತೆ. ಅಂಡ್ ಕಡಲೆಕಾಯಿ ತಗೊಂಡಿದ್ದೆ. ಕಡಲೆಕಾಯಿ ತಗೊಳ್ಳೆ ಹಾಗೆ ಬಂದ್ರೆ ಹೇಗೆ, ಕಡಲೆಕಾಯಿ ಪರ್ಷಿಯಲ್ಲಿ ಕಡಲೆಕಾಯಿ ತಗೊಳ್ಳೇಬೇಕಾಗುತ್ತೆ. ಅಂದ್ರೆ ತಗೊಳ್ಳೇಬೇಕಾಗುತ್ತೆ, ನಾನು ತಗೊಳ್ತೀನಿ. ಸೊ ಅದಕ್ಕೋಸ್ಕರ ತಗೊಂಡೆ. ಪ್ರತಿ ವರ್ಷ ಅದೊಂಥರ ವಾಡಿಕೆ ಇದ್ದಂಗೆ ಅಲ್ಲಿ ಹೋಗಿ ಕಡಲೆಕಾಯಿ ಪರ್ಚೇಸ್ ಮಾಡ್ಕೊಂಡು ಬರೋದು, ಅದಕ್ಕೋಸ್ಕರ ಅದೊಂದನ್ನು ಕಂಟಿನ್ಯೂ ಮಾಡಿದೆ. ಅದ್ ಬಿಟ್ರೆ ಮನೆಗೆ ಏನೋ ಇಂಪಾರ್ಟೆಂಟ್ ವಸ್ತುಗಳು ತಗೋಬೇಕು ಅಂತ ಹೇಳಿದ್ನಲ್ಲ, ಅದನ್ನ ತಗೊಂಡೆ. ಜೊತೆಗೆ ಇದನ್ನ ಇಯರಿಂಗ್ ಗಳೆಲ್ಲ ತಗೋಬೇಕು ಅಂತ ನಾನು ಅನ್ಕೊಂಡು ಹೋಗೇ ಇರ್ಲಿಲ್ಲ. ಏನು ಪ್ಲಾನ್ ಇಲ್ಲದೆ ಹೋದಾಗ್ಲೇ ಏನಾದ್ರು ಒಂದು ಮಾಡೋದು. ಯಾವಾಗ ನಾನು ಏನಾದ್ರು ತಗೋಬೇಕು ಅಂತ ಹೋಗ್ತೀನೋ ಅವಾಗ ಅದೇನೋ ಸಿಗದೇ ಇಲ್ಲ ಚೆನ್ನಾಗಿರೋದು. ಬಟ್ ಈ ಸರಿ ನಾನೇನೋ ಈ ತರ ಇಯರಿಂಗ್ ಎಲ್ಲ ತಗೋಬೇಕು ಅನ್ನೋ ಒಂದು ಇಂಟೆನ್ಷನ್ ಇರಲಿಲ್ಲ ನನಗೆ, ಬಟ್ ಆದ್ರೂ ಸ್ಟಿಲ್ ಪರ್ಚೇಸ್ ಮಾಡಿ ತಗೊಂಡ್ ಬಂದೆ. ಸೊ ಓಕೆ. ಬಟ್ ತಂದಿದ್ದೇನೋ ನನಗೆ ತುಂಬಾ ಖುಷಿ ಇದೆ. ಒಂದೊಂದು ಇಯರಿಂಗ್ಗಳು ತುಂಬಾ 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 ಚೆನ್ನಾಗಿರೋದು ನಾನು ತಗೊಂಡ್ಬಂದಿದ್ದೀನಿ ಅಂತ ನನಗನ್ಸ್ತು. ಸೊ ಅಷ್ಟೇ. ಇವತ್ತಿನ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನಾನು ಅನ್ಕೊಳ್ತೀನಿ ಇವತ್ತಿನ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ. ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತೆ ನನ್ನ ಯೂಟ್ಯೂಬ್ ಚಾನೆಲ್ನ ಮರೀದೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಬಾಯ್. ಇನ್ನೊಂದು ಇದು ಲೆಮನ್ ಸ್ಕ್ವೀಸ್, ಆಮೇಲೆ ಒಂದು ಈ ತರದೊಂದು ಚಿಕ್ಕದು ಒಗ್ಗರಣೆ ಹಾಕೋದಕ್ಕೆ ಒಂದು ಏನಂತಾರೆ ಇದನ್ನ, ಅಂಡ್ ಇನ್ನೇನು ತಗೊಂಡಿದ್ದೀನಿ ಅಂತ ಏನಂತಾರೆ ತುಂಬಾ ಅಂದ್ರೆ ಈ ತರ ಕ್ಲೋಸ್ ನೆಕ್, ಉಲ್ಟಾ ಹಾಕೊಳ್ತಾ ಇದೀನಿ. ಈ ತರ ನೆಕ್ಲೆಸ್ ತರ ಕೂತ್ಕೊಳ್ತಾ ಇದು. ಅಯ್ಯೋ